ಒಂದು ಊರಿನಲ್ಲಿಯ ಒಂದು ಮನೆಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಭಾಳಷ್ಟು ಮನೆಗಳಲ್ಲಿ ಬರ್ತಾರಲ್ಲ, ಭಿಕ್ಷೆ ಬೇಡುವುದಕ್ಕೆ ಬರ್ತಾರೆ. ಬೇರೆ ಬೇರೆ ಕಾರಣಗಳಿಂದಲೂ ಭಿಕ್ಷೆ ಬೇಡುವುದಕ್ಕೆ ಬರುವವರು ಇರ್ತಾರೆ. ಭಿಕ್ಷೆ ಬೇಡುವ ಬಂದು ಮನೆಯ ಯಜಮಾನರು ಮನೆಯವರ ಹತ್ರ ಹೇಳದ ಭಿಕ್ಷೆ ನೀಡಿ ಅವರು ಭಿಕ್ಷೆಯನ್ನು ಕೊಟ್ಟರು. ನಂತರದಲ್ಲಿ ಅವನಿಗೆ ತುಂಬ ಹಸಿವೆ ಆಗಿತ್ತು. ಏನು ಮಾಡಬೇಕು? ಅವರು ಕೊಟ್ಟಂಥ ಭಿಕ್ಷೆ ಅವನಿಗೆ ಸಾಕಾಗಲಿಲ್ಲ. ಅವರಿಗೆ ಹೇಳಿದ ಅವನು, ನನ್ನಲ್ಲಿ ಒಂದು ಮಂತ್ರದ ಕಲ್ಲಿದೆ, ಆ ಕಲ್ಲಿನಿಂದ ನಾನು ಅನ್ನವನ್ನು ಮಾಡ್ತೇನೆ. ಆ ಮನೆಯವರಿಗೆ ಕಲ್ಲಿನಿಂದ, ಓಹೋ ಹೌದಾ, ಹಾಗಿದ್ದರೆ ಮಾಡು ನೋಡೋಣ ಎಂಬುದಾಗಿ ಮನೆ ಯಜಮಾನ ಹೇಳ್ತಾನೆ. ಆಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ, ಅದರಲ್ಲಿ ಅರ್ಧದಷ್ಟು ನೀರಿರಲಿ, ನಾನು ಈ ಕಲ್ಲಿನಿಂದ ಅನ್ನವನ್ನು ಮಾಡುವುದಕ್ಕೆ ಅದು ಬೇಕಾಗ್ತದೆ ಎಂಬುದಾಗಿ ಅವ ಹೇಳಿದ. ಆಗ ಜಾದೂ ಮಾಡ್ತಾನೆ, ಏನೋ ಚಮತ್ಕಾರ ಮಾಡ್ತಾನೆ ಎಂದು ಆ ಮನೆಯ ಸೊಸೆ ಇದ್ದದ್ದು ಏನೇ ಇರಲಿ ದೊಡ್ಡದಾದಂಥ ಪಾತ್ರೆಯಲ್ಲಿ ಅನ್ನವನ್ನು ಮಾಡಿಸೋಣ ಅಂಥೇಳಿ ದೊಡ್ಡದಾದಂಥ ಪಾತ್ರೆಯನ್ನು ತಂದು ನೀರು ಹಾಕಿ ಇಡ್ತಾಳೆ. ಮತ್ತೊಬ್ಬರಿಗೆ ಹೇಳ್ತಾನೆ, ನೋಡು, ನೀನು ಒಂದು ಕೆಲಸ ಮಾಡು, ಈ ಒಲೆಯನ್ನು ಹೊತ್ತಿಸು, ಅದರ ಮೇಲೆ ಈ ಪಾತ್ರೆಯನ್ನು ಇಡು, ಆ ಪಾತ್ರೆಯಲ್ಲಿ ಕಲ್ಲನ್ನು ಹಾಕು ಎಂಬುದಾಗಿ ಹೇಳ್ತಾನೆ. ಹೇಳಿದ ಹಾಗೆ ಆ ಮತ್ತೊಬ್ಬನು ಸಹಿತ ಮಾಡ್ತಾನೆ. ಭಿಕ್ಷುಕ ಎಲ್ಲರ ಮುಖವನ್ನು ನೋಡ್ತಾನೆ. ನೀ ಇಲ್ಲಿ ಬರೋ ಹೇಳಿ ಮತ್ತೊಬ್ಬರಿಗೆ ಕರೆದು ಒಂದೆರಡು ಬೇಳೆಯನ್ನು ಹಾಕು ಇದರಲ್ಲಿ ಎಂಬುದಾಗಿ ಹೇಳಿ ಸ್ವಲ್ಪ ಬೇಳೆಯನ್ನು ಹಾಕಿಸ್ತಾನೆ. ಹಾಕಿದ ನಂತರ ಮಂತ್ರ ಮಾಡದವನ ಹಾಗೆ ಮಾಡಿ ಒಂದು 3 ಲೋಟದಷ್ಟು ಅಕ್ಕಿಯನ್ನು ಹಾಕಿ ಎಂಬುದಾಗಿ ಹೇಳಿದ. ಎಲ್ಲರಿಗೂ ಆ ಕಲ್ಲು ಮತ್ತು ಅದರಿಂದ ಆಗುವ ಅನ್ನದ ಬಗ್ಗೆ ದೃಷ್ಟಿ ಮತ್ತು ಆಚೀಚೆಯವರು ಕೆಲವು ಜನ ಸೇರಿದರು. ಅವ ಹೇಳಿದ ಮಾತು ಮಂತ್ರದಿಂದ ಅನ್ನ ಆಗುತ್ತದೆ, ನೋಡಬೇಕು ಎಂಬುದಾಗಿ ಅವರ ಆಸೆ. ಹಾಗೆ ಬೆಂಕಿ ಉರಿತಾ ಇತ್ತು, ನೀರು ಕುದೀತು. ಒಬ್ಬರಿಗೆ ಕರೆದು ಹೇಳ್ದ, ನೋಡೋ ಅಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಆ ಉಪ್ಪು ಸೇರಿಸಿ ಇದಕ್ಕೆ ಹಾಕುವಂತ ಹೇಳ್ದ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಹೇಳಿ ಆ ಪಾತ್ರೆಯಲ್ಲಿ ಚೆನ್ನಾದಂತಹ ಒಂದು ರೀತಿ ಪಲಾವ್ ಟೈಪು ಮಿಕ್ಸ್ಡ್ ರೈಸ್ ತಯಾರಾಯಿತು, ಮಿಕ್ಸ್ಡ್ ಅನ್ನ ತಯಾರಾಯಿತು. ಆಗ ಅವನು ಒಲೆಯನ್ನು ನಿಲ್ಲಿಸ್ಲಿಕ್ಕೆ ಹೇಳಿದ. ನೋಡ್ತೇನೆ ಎಂಬುದಾಗಿ ಸವಕಾಶಿ ಬಾಳೆ ಎಲೆಯಲ್ಲಿ ಹಾಕಿ ಊಟ ಮಾಡಿಬಿಟ್ಟ. ನೋಡ್ರಿ, ಇದು ನಾನು ಮಾಡಿದಂತಹ ಅನ್ನ. ಎಲ್ಲರಿಗೂ ಇದೇನಿದು, ಓಹೋ ಈಗ ಮೋಸ ಆಯಿತು, ನಾವು ಇವನ್ನ ನಂಬಿಬಿಟ್ವಿ ಅಂತೇಳಿ ಆಮೇಲೆ ಗೊತ್ತಾಯಿತು. ಅವನು ಹೊಟ್ಟೆ ತುಂಬ ಊಟ ಮಾಡ್ದ. ಉಳಿದವರು ಕೂಡ ಊಟ ಮಾಡಿದರು. ಹಾಗೆ ಅವನು ಏನು ಹಾಸ್ಯದ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಅನ್ನವನ್ನು ಮಾಡಿದ್ರಿಂದ, ಊಟ ಮಾಡಿದ್ರಿಂದ ಯಾರೂ ಅವನಿಗೆ ವಿರೋಧಿಸಲಿಲ್ಲ, ಪ್ರತಿಭಟಿಸಲಿಕ್ಕೆ ಹೋಗಿಲ್ಲ. ಎಲ್ಲರೂ ನಗುತ್ತಾ ಸಾಗಿದರು. ಅವನು ಕೂಡ ಆಗ ಹೇಳಿದ, ಆ ಕಲ್ಲನ್ನು ತೆಗೀರಿ, ನನಗೆ ತುಂಬ ಹಸಿವೆಯಾಗಿತ್ತು, ಭಿಕ್ಷೆಯೂ ನನಗೆ ಸಾಕಾಗುವುದಿಲ್ಲವಾಗಿತ್ತು, ಹಾಗಾಗಿ ಈ ರೀತಿ ಹೇಳಿದ್ದೇನೆ, ದಯಮಾಡಿ ಕ್ಷಮಿಸಬೇಕು ಎಂಬುದಾಗಿ ಹೇಳಿ ಅವನು ಹೊರಟು ಹೋಗ್ತಾನೆ.
ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾನೆ. ಇಲ್ಲಿ ಅವನು ಯಾವ ರೀತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ ಹೇಳ್ತಕ್ಕಂಥದ್ದು ಈ ಕಥೆಯ ಸಾರಾಂಶ. ವಿ ಎನ್ ಭಾಗವತ್, ಬರಬಳ್ಳಿ.